Thank you, same to you. ಇವ್ರಿಗೆ ಬಿಸಿಲಾಯ್ತು ಅವ್ರು ನೆರಳಾಯ್ತು. ಓಕೆ ಹನುಮದಣ್ಣ ಆಯ್ತು, ಬನ್ನಿ ಬನ್ನಿ ಎಲ್ಲಾಡ ಜೆ ಪಿ ಅವರ ಬಿಸಿಲು ಅದು ಇದೆಯಲ್ಲ. ಬಿಸಿಲಾಯ್ತು ಜಾಸ್ತಿ ಇನ್ನೊಂದಾಯ್ತಲ್ಲ ಅಣ್ಣ ಎಷ್ಟು ಬ್ರಾಡಾಗಿ ಅಣ್ಣ ಎಲ್ಲರೂ ಸಿಗ್ತೀರಾ ಹಿಂದಕ್ಕೆ ಹೋಗಿ ಮಗನೇ ಅವ್ರ ಪರಿಚಯ 84 ಹೇಳಿ ಸಾಹಿತ್ಯ ನಾಡೋಜ ಭಾಸ್ಯಂ ಸ್ವಾಮೀಜಿಗಳು ಅಂತ ಹೇಳಿದ್ರೆ ನಡೆದಾಡುವ ವಿದ್ವತ್ತಿನ ತವನಿಧಿಯವರು. ಬಹುಶಃ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಅವರ ಮಟ್ಟಕ್ಕೆ ವಿದ್ವತ್ತನ್ನು ಹೊಂದಿರುವವರು ಬಹಳ ಕಡಿಮೆ, ಅಪರೂಪ, ಇಲ್ಲನೇ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ವಿದ್ವತ್ತನ್ನು ಗಳಿಸ್ಕೊಂಡಿದ್ದಾರೆ ಅವರು. ಸಂಸ್ಕೃತ ಇರ್ಬೋದು, ಅದು ಕನ್ನಡ ಇರ್ಬೋದು. ಸಂಸ್ಕೃತದ ಮೂಲಕ ಕನ್ನಡವನ್ನು, ಕನ್ನಡದ ಮೂಲಕ ಸಂಸ್ಕೃತವನ್ನು ಅವರು ಕಾಯ್ಕೊಂಡು ಕನ್ನಡದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥವ್ರು. ಅವರದು ಬಹುಮುಖಿ ವ್ಯಕ್ತಿತ್ವ, ಒಂದಲ್ಲ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ ಎಲ್ಲ ರೀತಿಯಿಂದನೂ ಅವರು ಕೆಲಸ ಮಾಡ್ತಾಯಿರ್ತಕ್ಕಂಥವ್ರು. ಅಂತಹ ಕಾಯಕ ಯೋಗಿಗೆ, ಆಮೇಲೆ ಕಾಯಕ ಯೋಗಿ ಅಂತ ಹೇಳಿದ್ರೆ ಅವರು ಬರೀ ಒಂದರಲ್ಲ ಎಲ್ಲದರಲ್ಲೂ ನೋಡಿ. ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ, ಇವ ನಾರವ ಇವ ನಮ್ಮವ ಅಂತ ಪ್ರೀತಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವರು ಹಾಗೆಯೇ ಒಂದು ರೀತಿ ಅಭಿನವ ಬಸವಣ್ಣ ಅಂತಲೇ ಹೇಳ್ಬೋದು ಅವರ. ನೋಡಿ, ಇವತ್ತು ಲಕ್ಷಾಂತರ ಜನ ಬಂದಿದ್ದಾರೆ, ಅವರೆಲ್ಲರೂ ನಮ್ಮವರು ಅಂತ ಪ್ರೀತಿ ಮಾಡ್ತಕ್ಕಂಥವ್ರು ಅವರು. ಹಾಗಾಗಿ ಇಂತಹ ವ್ಯಕ್ತಿಗಳು, ಅದು ಧಾರ್ಮಿಕವಾಗಿ ಇರೋದು ಬಹಳ ಅಪರೂಪ. ವಿಶೇಷವಾಗಿ ಇಂಥ ಒಂದು ಧಾರ್ಮಿಕ ಕ್ಷೇತ್ರವನ್ನು, ಯೋಗ ನರಸಿಂಹಸ್ವಾಮಿ ಇಂಥ ಕ್ಷೇತ್ರವನ್ನು ನಮ್ಮ ಮೈಸೂರಿಗೆ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥವರು. ಮೈಸೂರು ಭಾಗದಲ್ಲಿ ಇನ್ನೊಂದು ಯೋಗ ನರಸಿಂಹಸ್ವಾಮಿ ಈ ಮಟ್ಟಕ್ಕಿಲ್ಲ. ನಮ್ಮ ಮೇಲುಕೋಟೆ ಬಿಟ್ಟರೆ ನಂತರ ಅಷ್ಟರ ಮಟ್ಟಕ್ಕೆ ಈ ಕ್ಷೇತ್ರವನ್ನು ಅವರು ಅಭಿವೃದ್ಧಿಪಡಿಸ್ತಾ ಇದ್ದಾರೆ, ಧಾರ್ಮಿಕವಾಗಿ ಎಲ್ಲ ರೀತಿಯಿಂದನೂ. ಹಾಗಾಗಿ ಅಂಥ ವ್ಯಕ್ತಿಗೆ, ಅಂತಹ ಚೇತನಕ್ಕೆ ಇವತ್ತು ನಾವು ಜೈ ಭುವನೇಶ್ವರಿ ಮತ್ತು ಜೈ ಕನ್ನಡಾಂಬೆ ವೇದಿಕೆ ವತಿಯಿಂದ ಅವರಿಗೆ ಕನ್ನಡಾಂಬೆ ರತ್ನ ಅಂಥೇಳಿ ಪ್ರಶಸ್ತಿನ ಕೊಟ್ಟು ಇವತ್ತು ಕನ್ನಡಾಂಬೆ ವೇದಿಕೆಯವರು ನಮ್ಮ ರಾಜಶೇಖರ್ ನೇತೃತ್ವದಲ್ಲಿ ಗೌರವಿಸ್ತಾ ಇದ್ದಾರೆ. ಈ ಗೌರವ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮನ್ನು ನಾವು ಗೌರವ ಮಾಡಿಕೊಂಡಂಗೆ. ಅಷ್ಟರ ಮಟ್ಟಿಗೆ ಅವರ ಸೇವೆ ನಮ್ಮ ನಾಡಿಗೆ ಆಗಿದೆ. ಇನ್ನಷ್ಟು ಅವರು ಇನ್ನೂ ಹೆಚ್ಚು ಆಯುರಾರೋಗ್ಯವಾಗಿ ನಮ್ಮ ನಡುವೆ ಅವರು ಬಾಳಿ ಬದುಕಲಿ ಮತ್ತು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತೇಳಿ ಆಶಿಸ್ತಾ ಜೊತೆಗೆ ನೋಡಿ, ನಾನು ಮೊದಲೇ ಒಂದು ಮಾತು ಹೇಳಬೇಕಾಯಿತು, ಹೇಳಲಿಲ್ಲ. ಅವರು ನಮ್ಮ ಸಂಸ್ಕೃತ ವಿಶ್ವವಿದ್ಯಾನಿಲಯ ಇದೆ, ಸಂಸ್ಕೃತವನ್ನು ಅರೆ ತಿಳ್ಕೊಂಡಿರೋರೆಲ್ಲ ವಿ ಸಿ ಆಗಿದ್ದಾರೆ ಅಲ್ಲಿಗೆ ಕುಲಪತಿಗಳು. ಸಂಸ್ಕೃತವನ್ನು ಅರ್ಧಿ ಕುಡಿರ್ತಕ್ಕಂಥವ್ರು ನಮ್ಮ ಕನ್ನಡ ನಾಡಲ್ಲಿರ್ತಕ್ಕಂತಹ ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ ಇವರು ಕುಲಪತಿಗಳಾಗಬೇಕಾಗಿತ್ತು. ಅದನ್ನು ನಾವು ಮಾಡಲಿಲ್ಲ. ಅದಕ್ಕೋಸ್ಕರ ಒಂದು ವಿಷಾದವಿದೆ. ನಮ್ಮ ನಾಡು ಅವ್ರನ್ನ ಬಳಸ್ಕೋಬೇಕಾಯಿತು. ವಿದ್ವತ್ತು ಇರ್ತಕ್ಕಂಥವ್ರನ್ನ ಬಳಸ್ಕೋಬೇಕು ನಾವು, ಅದನ್ನು ಬಳಸ್ಕೊಂಡಿಲ್ಲ ನಾವು. ಆ ವಿಚಾರವಾಗಿ ಕನ್ನಡ ನಾಡು ಅಂದರೆ ನಾವು ಸೋತಿದ್ದೇವೆ. ಇವರಲ್ಲಿ ಇರ್ತಕ್ಕಂಥ ಭಾಸ್ಯಂ ಸ್ವಾಮೀಜಿಯಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾವು ಹೆಚ್ಚು ಬಳಸ್ಕೊಳ್ಳಿಲ್ಲ. ಇನ್ನಷ್ಟು ಬಳಸ್ಕೋಬೋದಾಗಿತ್ತು. ಆದರೂ ಈಗಲೂ ಚಿಂತೆ ಇಲ್ಲ, ಅವ್ರು ನಮ್ಮ ನಡುವೆ ಇದ್ದಾರೆ. ಹಾಗಾಗಿ ಅವ್ರನ್ನ ಚೆನ್ನಾಗಿ ಬಳಸ್ಕೊಳ್ಳೋಣ. ಸರ್ಕಾರಕ್ಕೆ ಕೇಳ್ತಾ ಇರೋದು, ನಮ್ಮ ಸರ್ಕಾರ ಭಾಸ್ಯಂ ಸ್ವಾಮೀಜಿ ಅಂತ ವಿದ್ವಾಂಸರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು, ಆಗ ನಾಡು ಉದ್ಧಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಾಸ್ಯಂ ಸ್ವಾಮೀಜಿಗೆ ಮತ್ತು ಈ ಪುಣ್ಯಕ್ಷೇತ್ರಕ್ಕೆ ಈ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಭುವನೇಶ್ವರಿ
ವೇದಿಕೆಗೆ ನನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಹೊಸ ವರ್ಷ ಅನ್ನೋದು ಎಲ್ಲರಿಗೂ ಹೊಸ ಚೈತನ್ಯವನ್ನು ತರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ದಿನ ಮೈಸೂರಿನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಹೊಸ ವರ್ಷದ ವಿಶೇಷವಾದ ಒಂದು ಸಂಭ್ರಮಾಚರಣೆ ಸಾಕಷ್ಟು ವರ್ಷಗಳಿಂದ ನಡ್ಕೊ ಬರ್ತಾ ಇದೆ. ಈ ನಡ್ಕೊಬರ್ತಾ ಇರುವಂಥ ಉದ್ದೇಶ ನಮ್ಮ ಡಾಕ್ಟರ್ ನಾಡೋಜ ಭಾಷಣ ಸ್ವಾಮೀಜಿಗಳವರಿಗೆ ಇಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡಾಂಬೆ ರತ್ನ ಪ್ರಶಸ್ತಿ ನೀಡಿ ಗೌರವಿಸುವಂತಹ ಪುಣ್ಯ ಇವತ್ತು ನಮಗೆ ಲಭಿಸಿದೆ. ಯಾವ ಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ. ಇಂತಹ ಹಿರಿಯರ ಮಾರ್ಗದರ್ಶನ ಮತ್ತು ಅವರ ಸಾಧನೆಗಳ ಮುಂದೆ ನಾವು ಶೂನ್ಯ. ಇನ್ನು ಅವರ ನಡೆದು ಬಂದಿರುವಂಥ ಹೆಜ್ಜೆಯಲ್ಲಿ ನಾವು ಈಗ ಕಣ್ಣುಬಿಟ್ಟು ಈಗ ಅವರ ದಾರಿಯ ಅವರ ಮಾರ್ಗದರ್ಶನವನ್ನು ನೀಡಿ ಈಗ ಹೆಜ್ಜೆಯನ್ನು ಹಾಕ್ತಾಯಿದ್ದೇವೆ. ಅವರ ಸೇವೆಯನ್ನು ಮತ್ತು ಅವರ ಧಾರ್ಮಿಕ ಕ್ಷೇತ್ರದಲ್ಲಿ ಅಗಾನ್ಯವಾದ ಒಂದು ಸೇವೆಯನ್ನು ನಾವು ಗುರುತಿಸಿ ಈ ಸರಿ ಒಂದು ರಾಜ್ಯ ಮಟ್ಟದ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸುಸಂದರ್ಭ ಕನ್ನಡಾಂಬೆ ರಕ್ಷಣಾ ವೇದಿಕೆಗೆ ಬಂದಿರೋದೊಂದು. ಆಮೇಲೆ ಈ ಸ್ವಾಮಿಗಳು ಏನು ಮಾಡ್ತಾರೆ ಅಂತಂದರೆ ಯಾವ ಪ್ರಶಸ್ತಿಗೂ ಅವರು ಹೆಚ್ಚಿನ ಒಲವು ನೀಡಿಲ್ಲ. ಅದು ನಮ್ಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಏನು 4-5 ವರ್ಷಗಳಿಂದ ಹೇಗೆ ಕಾರ್ಯಕ್ರಮಗಳು ಮತ್ತು ಸಂಘಟನೆ ಯಾವ ರೀತಿಯಲ್ಲಿ ಮಾಡ್ಕೊಬಂದಿದೆ ನಮ್ಮ ಒಂದು ಕೆಲಸವನ್ನು ಮೆಚ್ಚಿ ಇವತ್ತು ನಮ್ಮ ಪ್ರಶಸ್ತಿಗೆ ಒಂದು ತೂಕದಿಂದ ಪ್ರಶಸ್ತಿ ಅಲ್ಲ, ಆ ವ್ಯಕ್ತಿಯಿಂದ ಅವರಿಂದ ಒಂದು ಪ್ರಶಸ್ತಿಗೆ ಒಂದು ಗೌರವ ಹೆಚ್ಚಾಗ್ತು ಅಂತ ಭಾವಿಸಿ ಅವರ ಒಂದು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯ ಅವ್ರಿಗೆ ಭಗವಂತ ಸಮಾಜ ಸೇವೆ ಮುಖ್ಯಗಳನ್ನು ಕೆಲಸ ಮಾಡಲಿ ಅಂತ ಅವ್ರಿಗೆ ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೇವೆ. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಭಗವಂತ ಎಲ್ಲವನ್ನು ಸಕಲವನ್ನು ಅವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ.